ರೈತರಿಗೆ ಹೋಳಿ ಹಬ್ಬಕ್ಕೆ ಗಿಫ್ಟ್. ಈ ದಿನ 22ನೇ ಕಂತಿನ ಹಣ ಬ್ಯಾಂಕ್ ಖಾತೆಗೆ ಜಮಾ. ಪಿಎಂ ಕಿಸಾನ್ ನಿಧಿಯ 22ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವ ರೈತರಿಗೆ ಒಳ್ಳೆಯ ಸುದ್ದಿ. ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಗಲಿದೆ. ಆದರೆ ನಿಮ್ಮ ಇಕೆವೈಸಿ ಅಪೂರ್ಣವಾಗಿದ್ದರೆ ನಿಮಗೆ 1 ರೂಪಾಯಿಯೂ ಸಿಗೋದಿಲ್ಲ. ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ತಕ್ಷಣ ಪರಿಶೀಲಿಸುವುದು ಹೇಗೆ ಎಂಬುದು ಇಲ್ಲಿದೆ. ದೇಶದ ಕೋಟ್ಯಾಂತರ ರೈತರಿಗೆ ಸಿಹಿ ಸುದ್ದಿ ನೀಡಲು ಕೇಂದ್ರ ಸರ್ಕಾರ ಸಿದ್ಧವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 22ನೇ ಕಂತಿನ ನಗದು ಬಿಡುಗಡೆ ಮಾಡಲು ಮೋದಿ ಸರ್ಕಾರ ಎಲ್ಲಾ ವ್ಯವಸ್ಥೆಗಳನ್ನು ಮಾಡುತ್ತಿದೆ. ಪ್ರತಿ ಅರ್ಹ ರೈತ ಕುಟುಂಬವು ಪಿಎಂ ಕಿಸಾನ್ ಯೋಜನೆಯ ಮೂಲಕ ವರ್ಷಕ್ಕೆ ರೂಪಾಯಿ 6,000 ಪಡಿತಾ ಇದ್ದಾರೆ. ಕೇಂದ್ರವು ಈ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ 3 ಕಂತುಗಳಲ್ಲಿ ಜಮಾ ಮಾಡುತ್ತೆ. ಇಲ್ಲಿಯವರೆಗೆ ಹಣವನ್ನು 21 ಬಾರಿ ಯಶಸ್ವಿಯಾಗಿ ಬಿಡುಗಡೆಯನ್ನ ಮಾಡಲಾಗಿದೆ. ಸುಮಾರು 11 ಕೋಟಿ ರೈತರು ಇದರಿಂದ ಪ್ರಯೋಜನವನ್ನ ಪಡೆದಿದ್ದಾರೆ. ಈಗ ಎಲ್ಲರ ಕಣ್ಣುಗಳು ಫೆಬ್ರವರಿ ಮಾರ್ಚ್ 2026ರ ಅವಧಿಗೆ 22ನೇ ಕಂತಿನ ಮೇಲೆ ಇವೆ. ದಿನಾಂಕವನ್ನು ಅಧಿಕೃತವಾಗಿ ಘೋಷಿಸಿಲ್ಲವಾದರೂ ಹಿಂದಿನ ದಾಖಲೆಗಳು ನಿಧಿಯ ಬಿಡುಗಡೆಯ ಅಂದಾಜನ್ನು ನೀಡಬಹುದು. ಸಾಮಾನ್ಯವಾಗಿ ಕೇಂದ್ರವು ಫೆಬ್ರವರಿ ಕೊನೆಯ ವಾರದಲ್ಲಿ ಈ ಹಣವನ್ನು ಬಿಡುಗಡೆ ಮಾಡುವ ಸಂಪ್ರದಾಯವನ್ನು ಮುಂದುವರಿಸುತ್ತೆ. 2023, 2024 ಮತ್ತು 2025 ವರ್ಷಗಳಲ್ಲಿ ಫೆಬ್ರವರಿ 24 ಮತ್ತು 28ರ ನಡುವೆ ನಗದು ವರ್ಗಾವಣೆಯನ್ನ ಮಾಡಲಾಗ್ತಾ ಇತ್ತು. ಈ ವರ್ಷವೂ ಈ ಹಣ ಫೆಬ್ರವರಿ ಕೊನೆಯ ವಾರದಲ್ಲಿ ಅಂದರೆ ಫೆಬ್ರವರಿ 25 ಮತ್ತು 28ರ ನಡುವೆ ಬರುವ ಸಾಧ್ಯತೆ ಇದೆ. ಹೋಳಿ ಹಬ್ಬದ ಮೊದಲು ಈ ಹಣವನ್ನು ಸ್ವೀಕರಿಸಿದರೆ ರೈತರಿಗೆ ದೊಡ್ಡ ಪರಿಹಾರವಾಗುತ್ತೆ. ಪ್ರಸ್ತುತ ಋತುವಿನ ಕೆಲ ಅಂತಿಮ ಹಂತದಲ್ಲಿದೆ ಮತ್ತು ಕೆಲವು ಸ್ಥಳಗಳಲ್ಲಿ ಕೊಯ್ಲು ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ರೂಪಾಯಿ 2,000 ಅವರ ಮನೆಯ ವೆಚ್ಚಗಳು ಮತ್ತು ಇತರ ಅಗತ್ಯಗಳಿಗೆ ತುಂಬಾ ಉಪಯುಕ್ತವಾಗಿರುತ್ತೆ. 9.35 ಕೋಟಿಗೂ ಹೆಚ್ಚು ರೈತ ಕುಟುಂಬಗಳು ಈ ಕಂತಿಗಾಗಿ ಕಾಯ್ತಾ ಇವೆ. ನೀವು ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಯಾಗಿದ್ದರೆ ನೀವು 22ನೇ ಕಂತಿನ ಹಣವನ್ನ ಪಡೆಯುತ್ತೀರಿಯೇ ಅಂತ ನೀವು ಈಗ ಪರಿಶೀಲಿಸಬಹುದು. ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಮತ್ತು ನಿಮ್ಮ ವಿವರಗಳನ್ನು ಪರಿಶೀಲಿಸಿ. ಅಲ್ಲಿ ನೀವು ಫಲಾನುಭವಿಗಳ ಪಟ್ಟಿ ಆಯ್ಕೆಯನ್ನು ನೋಡ್ತಾ ಇರಿ. ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ರಾಜ್ಯ, ಜಿಲ್ಲೆ, ಮಂಡಲ ಮತ್ತು ಗ್ರಾಮದ ಹೆಸರುಗಳನ್ನ ಆಯ್ಕೆ ಮಾಡಿ. ತಕ್ಷಣವೇ ಈ ಗ್ರಾಮದಲ್ಲಿ ಹಣ ಪಡೆಯುವವರ ಸಂಪೂರ್ಣ ಪಟ್ಟಿ ನಿಮ್ಮ ಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.